ಹಲೋ ನಮಸ್ಕಾರ ವೀಕ್ಷಕರೇ. ನಮ್ಮ RCB ತಂಡಕ್ಕೆ ದಿನೇಶ್ ಕಾರ್ತಿಕ್ ಅವರು ದೊಡ್ಡ ಮೋಸವನ್ನೇ ಮಾಡಿದ್ದಾರೆ. ಹೌದು, ಇದು ನಿಜ. ಯಾವ ರೀತಿ ಮೋಸ ಮಾಡಿದ್ರು? RCB ಮೆಂಟರ್ ಆಗಿ ನಮ್ಮ RCB ತಂಡ ಚಾಂಪಿಯನ್ಸ್ ಆಗೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದು DK. ಆದ್ರೂ ಕೂಡ RCBಗೆ ದೊಡ್ಡ ಮೋಸ ಮಾಡಿದ್ದಾರೆ. ಯಾರಿಗೂ ಹೇಳಿದ್ದು RCBಗೆ ಮೋಸ ಮಾಡಿದ್ರು ಅಂತ? ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಯಾವ ರೀತಿ ತಂಡ ಕಟ್ಟಿದ್ರು, ಏನೇನೆಲ್ಲ ಆಯ್ತು, RCB ಕಪ್ ಗೆಲ್ಲೋಕೆ ಏನೆಲ್ಲ ಕಾರಣ, ಫುಲ್ ಮಾಹಿತಿ ನೋಡೋಣ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಬಗ್ಗೆ ನಮ್ಮೊಂದು ಚಾನಲ್ ಜಾಸ್ತಿ ವಿಡಿಯೋಗಳು ಬರ್ತಾನೆ ಇರುತ್ತೆ, ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆಗ ನೀವು ವಿಡಿಯೋನ ಬೇಗನೆ ನೋಡ್ಬೋದು. ಮೊದಲಾಗಿರೋ ಪ್ರತಿ ವರ್ಷ DK ಅವರು ಬರೋಕ್ಕಿಂತ ಮುಂಚೆ ಪ್ರತಿ ವರ್ಷ ಸ್ಟಾರ್ ಆಟಗಾರನ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ಅವರಿಂದ ಒಂದು ಪರ್ಫಾರ್ಮೆನ್ಸ್ ನಮಗೆ ಬರ್ತಾ ಇರಲಿಲ್ಲ. ನಾವು ಮತ್ತೆ ರಿಲೀಸ್ ಮಾಡ್ತಾ ಇದ್ವಿ, ಅಯ್ಯೋ ಈ ಬಾರಿ ನಾವು ಯಾರನ್ನ ಬಾಲರ್ಗಳನ್ನ ಪರ್ಚೇಸ್ ಮಾಡಬೇಕು, ಬಾಲಿಂಗ್ ಅಲ್ಲಿ ರನ್ ಜಾಸ್ತಿ ಹೋಗ್ತಾ ಇದೆ, ಯಾರನ್ನ ಬಾಲಿಂಗ್ ಅಲ್ಲಿ ಆಯ್ಕೆ ಮಾಡೋಣ ಅಂತ ಪ್ರತಿ ಮೆಗಾ ಆಕ್ಷನ್ ಅಲ್ಲಿ, ಮಿನಿ ಆಕ್ಷನ್ ಅಲ್ಲಿ ನಮ್ಮ RCB ಅಭಿಮಾನಿಗಳಿಗೆ ಒಂದು ದೊಡ್ಡ ತಲೆನೋವು ಬರ್ತಾ ಇತ್ತು. ಅಯ್ಯೋ ಇವಾಗ ಮ್ಯಾಚ್ ಫಿನಿಷರ್ಸ್ ಗಳಿಲ್ಲ, ಯಾರನ್ನ ಹೊಸದಾಗಿ ತರೋದು, ಯಾರು ಕ್ಲಿಕ್ ಆಗ್ತಾ ಇಲ್ಲ, ಮತ್ತೆ ಯಾರನ್ನ ಟ್ರೈ ಮಾಡೋದು, ಓಪನರ್ ಗಳಿಲ್ಲ, ನಮ್ಮ ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋರು ಯಾರು ಇಲ್ಲ, ನಿಂತ್ಕೊಂಡು ಆಡೋರು ಯಾರು ಇಲ್ಲ, ವಿಕೆಟ್ ಕೀಪರ್ ಗಳಿಲ್ಲ, ಸ್ಪಿನ್ನರ್ ಗಳಿಲ್ಲ. ಪ್ರತಿ ವರ್ಷ ಇದೇ ತಲೆನೋವು ಆಗ್ತಾ ಇತ್ತು. ಬಟ್ ಫಾರ್ ದ ಹಿಸ್ಟ್ರಿ ಆಫ್ IPL, ಈ ಒಂದು ಇತಿಹಾಸದಲ್ಲೇನೆ RCB ಫಸ್ಟ್ ಟೈಮ್ ಈಸಿಯಾಗಿ ಆಕ್ಷನ್ ಹೋಗ್ತಾ ಇದೆ. ಯಾವುದೇ ತಲೆನೋವಿಲ್ಲ. ಬೇಕಾದ ಆಟಗಾರರಾದ್ರೂ ಬರ್ಲಿ ಗುರು, ಅಥವಾ ಬರದೇ ಇದ್ರೂ ನಡೆಯುತ್ತೆ. ಆ ರೀತಿ ಬ್ಯಾಲೆನ್ಸ್ಡ್ ಟೀಮ್ ಅನ್ನ DK ಅವರು ಕಟ್ಟಿದ್ದಾರೆ. ಇವಾಗ ನಮ್ಗೆ ಈ ತರ ಬಾಲರ್ ಬೇಕಂತ ಅವಶ್ಯಕತೆ ಇಲ್ಲ, ಎಲ್ಲಾ ತರ ಬಾಲರ್ ಗಳಿದ್ದಾರೆ, ಸ್ಪಿನ್ನರ್ ಇದ್ದಾರೆ, ಬ್ಯಾಟ್ಸ್ಮನ್ಸ್ ಗಳಿದ್ದಾರೆ, ವಿಕೆಟ್ ಕೀಪರ್ ಗಳಿದ್ದಾರೆ, ಏನು ಚಿಂತೆ ಇಲ್ಲ. ಸುಮ್ಮನೆ ಈಸಿಯಾಗಿ ಆಕ್ಷನ್ಗೆ ಹೋಗ್ಬೇಕು ಅಂತ ಹೋಗ್ತಾ ಇದೀವಿ, ಅಥವಾ ನಮ್ಗೆ ಅದರ ಒಂದು ಅನಿವಾರ್ಯತೆನೇ ಇಲ್ಲ. ಆ ರೀತಿ ನಾವು ಆಕ್ಷನ್ ಹೋಗಿದೆ. ಆ ರೀತಿ ಮಾಡಿದ್ದು ನಮ್ಮ DK ರವರು. DK ಯಾವ ರೀತಿ ಮೋಸ ಮಾಡಿದ್ರು ಅಂತ ನಿಮ್ಗೆ ಗೊತ್ತಿದಿಲ್ಲ. ಎಲ್ಲ ಅಭಿಮಾನಿಗಳಿಗೆ ಈ ವರ್ಷ ಫಸ್ಟ್ ಟೈಮ್ ಯಾವುದೇ ತೆಲು ಇಲ್ಲದೆ ಇರೋ ರೀತಿ ತಂಡವನ್ನ ಕಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ ನೋಡ್ತಾ ಇದ್ರೆ. ಈಸಿಯಾಗಿ ಒಂದಷ್ಟು ಆಟಗಾರನ ಕೈ ಬಿಟ್ಟಿದ್ದಾರೆ. ನಮ್ಮ ಹತ್ರ 16,40,00,000 ಪರ್ಸ್ ಬ್ಯಾಲೆನ್ಸ್ ಇದೆ. ಬಟ್ ಆದ್ರೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಮತ್ತೆ ಹೊಸ ಆಟಗಾರನ ತರ್ತಾರೆ DK ರವರು. ಮತ್ತೆ ಅವರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಿಸ್ತಾರೆ RCB ತಂಡದಲ್ಲಿ. ಅದಂಕೂ ಖಚಿತ. ಬ್ಯಾಕ್ ಟು ಬ್ಯಾಕ್ ಯಾವ ತಂಡ IPL ವಿನ್ ಆಗಿಲ್ಲ, ಟೈಟಲ್ ವಿನ್ ಆಗಿಲ್ಲ. ನಮ್ಮ RCB ಈ ಬಾರಿ ವಿನ್ ಆದ್ರೆ ಆ ಒಂದು ಹಿಸ್ಟ್ರಿಯನ್ನೇ ಕ್ರಿಯೇಟ್ ಮಾಡಿದಾಗ ಆಗುತ್ತೆ. DK ರವ್ರು ಬರೋಕ್ಕಿಂತ ಮುಂಚೆ ಎಲ್ಲ ನಿಮ್ಗೆ ಗೊತ್ತಿದೆ ಎಷ್ಟು ಎಲ್ಲೂ ಇರ್ತಾ ಇತ್ತು ಅಂತ. ಆಕ್ಷನ್ಗೆ ಹೋಗಿ ಏನೇನೋ ಮಿಸ್ಟೇಕ್ ಮಾಡ್ಕೊಂಡು ಯಾರ್ಯಾರನ್ನೋ ಪರ್ಚೇಸ್ ಮಾಡಿ ಯಾವ ರೀತಿ ಫ್ಲಾಪ್ ಆಗಿದೆ ಅಂತ. ಬಟ್ ಫಾರ್ ದ ಫಸ್ಟ್ ಟೈಮ್ ನಿಮ್ಗೆಲ್ಲ ಇವಾಗ ಹೇಳಿದೆ, ದೊಡ್ಡ ಒಂದು ಚರಿತ್ರೆಯನ್ನು ಸೃಷ್ಟಿ ಹಾಕಿದ್ದಾರೆ. ಖುಷಿ ಆಗುತ್ತೆ. DK ರವರು ಮೋಸ ಮಾಡಿಲ್ಲ. ನಾವೇ ಮುಂಚೆ ಎಲ್ಲ ಫ್ರಾಂಚೈಸಿಗಳು, ಕೋಚ್ಗಳು ಮೋಸ ಮಾಡ್ತಾ ಇದ್ರು. ಬಟ್ DK ಬಂದ ನಂತರ ಕಂಪ್ಲೀಟ್ ಆಗಿ ಮೊಮೆಂಟಮ್ ಅನ್ನೇ ಶಿಫ್ಟ್ ಮಾಡಿದ್ದಾರೆ, ಪ್ಲೇಟ್ ಅನ್ನ ಚೇಂಜ್ ಮಾಡಿದ್ರೆ ಒಟ್ಟಿನಲ್ಲಿ ಖುಷಿಯಾಗಿ RCB ತಂಡ ಆಕ್ಷನ್ ಹೋಗುತ್ತೆ. ಎಲ್ಲ ಫ್ಯಾನ್ಸ್ ಗಳು ಕೂಡ ಯಾರು ಕೂಡ ಕಾತುರತೆಯಿಂದ ಕಾಯ್ತಲ್ಲ. ಓಕೆ, ಯಾರು ಬಂದ್ರು ಕೂಡ ಓ ಇವ್ರು ಬಂದ್ರ, ಮುಂಚೆ ಇವ್ನು ಬಂದ, ಇವ್ನು ಬೇಕಾಗಿರಲ್ಲ ಗುರು, ಬೇರೆ ಆಟಗಾರ ಬೇಕಾಗಿತ್ತು ಅಂತ ಅಂತಿದ್ವಿ. ಬಟ್ ಇವಾಗ ಯಾರು ಬಂದ್ರು ನಾವು ವೆಲ್ಕಮ್ ಮಾಡ್ತೀವಿ ಅಭಿಮಾನಿಗಳು. ಆ ರೀತಿ ತಂಡವನ್ನ ನಿರ್ಮಿಸಿದ್ದಾರೆ. ಎಲ್ಲರೂ ಕೂಡ DK ದಿನೇಶ್ ಕಾರ್ತಿಕ್ ಅವ್ರಿಗೋಸ್ಕರ ಒಂದು ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಬರೋಣಂತೆ. ಥ್ಯಾಂಕ್ ಯು.